ಬಂದೆ ಸರ್. ಸಾರಿ ಸರ್, ಮತ್ತೆ ನನ್ನಿಂದಾಗಿ. ಮೇಡಮ್ ನೀವೇ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ. ಏಜಿಯವ್ರ ಜೊತೆ ಎಂಗೇಜ್ ಯಾವ್ದಾರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಹೌದು, ಏಜಿಯವ್ರು ಯಾಕೆ ಬಂದಿದ್ರು ಮೇಡಮ್? ಅದು ರಿಂಗು. ಅಯ್ಯೋ ಗೊತ್ತು ಬಿಡಿ ಮೇಡಮ್, ನಿಮಗೆ ಏಜ್ ಅವ್ರನ್ನ ಕಂಡ್ರೆ ಇಷ್ಟ ಇರಲ್ಲ. ಅದಕ್ಕೆ ನೀವು ರಿಜೆಕ್ಟ್ ಮಾಡಿ ಬಂದಿರ್ತೀರಾ. ಆದರೆ ಏಜ್ ಅವರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಡೈರೆಕ್ಟ್ ಆಗಿ ಸ್ಪಾಟಿಗೆ ಬಂದು ಈ ಕೈಗೆ ಉಗುರ ತೋರಿಸಿ ಪ್ರಪೋಸ್ ಮಾಡಕ್ ಬಂದಿರ್ತಾರೆ. ಆದರೆ ನೀವು ಬೇಡ ಅಂತಾರು ವಾಪಸ್ ಕಳ್ತಿರ್ತೀರಾ. ಎಷ್ಟೇ ಆಗಲಿ ಇಂಡಸ್ಟ್ರಿನ ಆಳಕ್ಕೆ ಬಂದಿರೋ ಬ್ಯೂಟಿ ಮತ್ತು ಟ್ಯಾಲೆಂಟ್ ಇರೋ ಹೀರೋಯಿನ್ ಅಲ್ವೇ? ನಿಮಗೆ ಮೇಡಮ್ ನೋಡಿ. ಮೇಡಮ್ ನಿಮ್ಮನ್ನು ನೋಡಿದ್ರೆ ಎಂಥವ್ರಾದರೂ ಫಿದಾ ಆಗ್ತಾರೆ ಅಂತ. ಅದರಲ್ಲಿ ಏಜ್ ಥರ ಆಗದೆ ಇರ್ತಾರಾ? ನಾನು ಹೇಳಿದ್ದು ಕರೆಕ್ಟ್ ತಾನೇ? ಏನ್ ಸರ್, ಬೆಳಗ್ಗೆಯಿಂದ ಈ ಜೂನಿಯರ್ ಆರ್ಟಿಸ್ಟಿಂದ ಎಷ್ಟೊಂದು ಟೈಮ್ ವೇಸ್ಟ್ ಆಗ್ತಿದೆ. ಮೊದಲು ಇವಳನ್ನ ಮನೆ ಕಳಿಸಿ ಸರ್, ನಾವು ಶೂಟ್ ಕಂಟಿನ್ಯೂ ಮಾಡೋಣ ಬನ್ನಿ. ಓ ಯಾರಮ್ಮ ಜೂನಿಯರ್ ಆರ್ಟಿಸ್ಟು? ನೀನು ಬೇಕಾದ್ರೆ ಮನೆಗೆ ಹೋಗು. ನಮ್ಮ ಆಡಿಗೆ ಫ್ರೆಶ್ ಫೇಸ್ ಸಿಕ್ಕಾಯ್ತು. ಸರ್, ಈ ಉಪ್ಪಿನಕಾಯಿ ಆಡ್ಗೆ ನಾನು ಹೀರೋಯಿನ್ನ? ಬರೀ ಉಪ್ಪಿನಕಾಯಿ ಅಲ್ಲ ಮೇಡಮ್, ಹಪ್ಪಳ, ಸಂಡಿಗೆ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಆಡ್ಗೂ ನೀವೇ ಹೀರೋಯಿನ್ನು. ನಿರ್ದೇಶಕರೇ ಸ್ವಲ್ಪ ಹೇಳ್ರಿ. ಆಯ್ತು ಮೇಡಮ್, ನಮ್ಮ ನಿರ್ನಾಮಕರು ಹೇಳ್ತಾ ಇರೋದೆಲ್ಲ ಸತ್ಯ ಸತ್ಯ ಸತ್ಯ. ಹಾರ ಕ್ರೀಮಲ್ಲೂ ನೀವೇ. ಮೊಡವೆಗೆ ಹೇಳಿ ಬಾಯ್ ಬಾಯ್, RR ಕ್ರೀಮ್ಗೆ ಹೇಳಿ ಹಾಯ್ ಹಾಯ್. ಆರ್ ಉಪ್ಪಿನಕಾಯಲ್ಲೂ ನೀವೇ. RR ಉಪ್ಪಿನಕಾಯಿ ರುಚಿಕರ ಮತ್ತು ಸ್ವಾದಿಷ್ಟಕರ. RR ಸೋಪಲ್ಲೂ ನೀವೇ. RR ಸೋಪ್ ಇದ್ದಲ್ಲಿ ಮುಖದ ಕಾಂತಿ ಹೆಚ್ಚಲಿ. ಬರೀ ಯಾರಷ್ಟಲ್ಲ ಮೇಡಮ್, ಕಟೌಟಲ್ಲೂ ನೀವೇ, ಬೀಟೌನಲ್ಲೂ ನೀವೇ. ಬೆಳಿಗ್ಗೆ ಡೈರೆಕ್ಟರ್ ಪ್ರೇಮ್ ಕಾಲು, ಮಧ್ಯಾಹ್ನ AP ಅರ್ಜುನ್ ಕಾಲು, ಸಾಯಂಕಾಲ ನಿನ್ ಕಾಲು. ಲಕ್ಕೇ ಲಕ್ಕು ಮೇಡಮ್, ನೀವು ಎಲ್ಲೋ ಹೊರಟೋಗ್ಬಿಡ್ತೀರಾ. ಸರ್, ಇದೆಲ್ಲ ನಿಜ ಆಗುತ್ತಾ? ನೀವು ಸುಮ್ಮನೆ ನಂಗೆ ಮರ ಹತ್ತಿಸ್ತಿಲ್ಲ ತಾನೆ? ಅಂತ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಕಾಲ್ ಮಾಡ್ತಾರಾ? ಯಾಕಾಗಲ್ಲಮ್ಮ, ಮಾಡೇ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಸರ್? ಹೇಳಿ ಮಾಡೋಣ. ನಿನ್ನನ್ನು ಹೀರೋಯಿನ್ ಆಗಿ ಮಾಡ್ತಿದ್ದೀರಾ ಅಂದಮೇಲೆ ಒಂದು ಕೆಲಸ ಏನು 100 ಕೆಲಸ ಮಾಡೋಣ. ಒಂದು ಫೋನ್ ಕಾಲ್ ಮಾಡಬೇಕು. ಮಾಡಿ. ಸಾರಿ, ಸ್ಮಾಲ್ ಕರೆಕ್ಷನ್. ಕಾಲ್ ನಾನು ಮಾಡೋದಲ್ಲ, ನೀವು ಮಾಡಬೇಕು. ನಾನಾ? ಯಾರಿಗೆ? AJ ಸಾರಿಗೆ ಒಂದು ಕಾಲ್ ಮಾಡಿಬಿಟ್ಟು ಈ ಆ್ಯಡ್ನಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡೋ ಹಾಗೆ ಮಾಡಿಬಿಟ್ರೆ ನೀವು ಎಲ್ಲೋ ಹೋಗ್ಬಿಡ್ತೀರಾ ಮೇಡಮ್. ಅಯ್ಯೋ, ಅಂಕಲ್ಗ? ಏಜೆ, ನಿಮ್ಮ ರೂಮ್ಗೆ ಹೋಗಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನದು? ನೀವು ಹೋಗಿ, ಗೊತ್ತಾಗತ್ತೆ. ಈಗ ನೋಡು ವೇತನ್ ಕೈ ಚಳಕ ಹೇಗಿರುತ್ತೆ ಅಂತ. ಏನು ಮಾಡ್ತಾ ಇದ್ದೀರಾ? ಅದು ಅಂತರ ಅಕ್ಕ ಫೋಟೋ ಮುಂದೆ ದೀಪ ಇರ್ಲಿಲ್ವಲ್ಲ? ದೀಪ ಅನ್ಸೋದು ಸತ್ತೋರ್ ಫೋಟೋ ಮುಂದೆ.
ಮಂತರ ಅಕ್ಕನೂ ಬದುಕಿಲ್ಲ ಅಲ್ವಾ? ಬದುಕಿದ್ದಾಳೆ. ಬದುಕಿದ್ದಾಳೆ. ನಾನು ಬದುಕಿರೋವರೆಗೂ ನನ್ನ ಹತ್ರ ನನ್ನ ಮನಸ್ಸಲ್ಲಿ ಜೀವಂತವಾಗಿರ್ತಾಳೆ. ಈ ಫೋಟೋ ಹಾರ ಹಾಕೋದಾಗ್ಲಿ, ಒಂದೇ ದೀಪ ಅಣಿಸೋದಾಗ್ಲಿ ನಾನು ಸಹಿಸ್ಕೊಳ್ಳಲ್ಲ. ಈ ವಿಷಯನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಲದು, ಮನೆಯೊಳಗೆ ಕಾಲಿಡೋರ್ಗೂ ಅರ್ಥ ಮಾಡಿಸ್ಬೇಕು. ಈ ಮನೆ ಬಗ್ಗೆ ಆಗಲಿ ಏಜೆ ಬಗ್ಗೆ ಆಗಲಿ ತಿಳ್ಕೊಂಡು ಈ ಮನೆಯೊಳಗೆ ಕಾಲಿಡೋದು ಒಳ್ಳೇದು. ಅಲ್ಲೂ ಇದರ ಬಗ್ಗೆ ಈ ಥರ ತಪ್ಪಾದ್ರೆ ಮನುಷ್ಯನೇ ಹಾಕಿರಲ್ಲ. ಮೇಡಮ್, ಏನು ಮೇಡಮ್, ಒಂದು ಕಾಲ್ ಮಾಡೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ. ನೀವು ಒಂದು ಕಾಲ್ ಮಾಡಿದ್ರೆ ಸಾಕು, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತನ ಹಾಗೆ ನಮ್ಮ ಫ್ಯೂಚರ್ ಬ್ರೈಟ್ ಆಗಿಬಿಡುತ್ತೆ. ಪ್ರೊಡ್ಯೂಸರ್ ಸರ್, ಈ ಜನ ಆ್ಯಕ್ಟಿಂಗ್ ಮಾಡೋಕೆ ಒಪ್ಸೋದು ಬಿಸ್ಕೆಟ್ ತಿನ್ನೋ ಸುಲಭ ಅಂದ್ಕೊಂಡಿದ್ದೀರಾ? ನೀಟಾಗಿ ಗಾಳಿ ಬೀಸ್ರಿ. ಆಯ್ತು ಮೇಡಮ್. ಏಜೆ ಅನ್ನೋದೊಂದು ಬ್ರ್ಯಾಂಡು, ಅದರದ್ದೇ ಆದ ಕ್ರೇಜ್ ಇದೆ. ಅವರು ಈ ಉಪ್ಪಿನಕಾಯಿ ಆಡೆಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ನೋ ವೇ. ಅದ್ರ ಬದಲು ಈ ರಣಬೀರ್ದು ನಂಬರ್ ಕೊಡಿ, ಕಾಲ್ ಮಾಡಿ ಕೇಳೋಣ. ನೀಟಾಗಿ ಗಾಳಿ ಬೀಸ್ರಿ. ಆಯ್ತು ಮೇಡಮ್. ಅವರೆಲ್ಲ ಬಿಡಿ ಮೇಡಮ್, ಇದಕ್ಕೆ ಏಜಿಯವರೇ ಆಗಬೇಕು. ನಿಮಗೋಸ್ಕರ ಇಲ್ಲಿ ಬಂದವರು, ನೀವು ಕೇಳಿದ್ರೆ ಇಲ್ಲ ಅಂತಾರ? ಛೇ, ಏನೋ ಹೀರೋಯಿನ್ ಮಾಡ್ತಾರೆ ಅನ್ನೋ ಆಸೆಗೆ ಬಿಟ್ಟಿ ಬಿಲ್ಡಪ್ಗೆಲ್ಲ ಕುರಿ ಥರ ತಲೆ ಆಡಿಸಿದ್ರೆ ಬಲಿನೇ ತೊಗೊಳಕ್ಕೆ ಹೊರಟಿದ್ದಾರೆ. ಮೇಡಮ್, ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಯೋಚನೆ ಮಾಡಿ, ಬೆಳಿಗ್ಗೆ ಜೂನಿಯರ್ ಆರ್ಟಿಸ್ಟಾಗಿ ಬಂದ್ರಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಹೀರೋಯಿನ್ ಆದ್ರಿ. ಅಂಥದ್ರಲ್ಲಿ ಏಜಿಯವ್ರನ್ನ ಒಪ್ಸೋದು ನಿಮ್ಗೆ ಯಾವ ಲೆಕ್ಕ? ಏಜಿಯವ್ರು ಏನಾದ್ರು ಒಪ್ಕೊಂಡ್ಬಿಟ್ರೆ 10 ವರ್ಷ ಗ್ಯಾರಂಟಿ, ಕಟೌಟು, ಡೈರೆಕ್ಟರ್ಸ್ ಕಾಲು, ಇಷ್ಟೆಲ್ಲ ಆಗಬೇಕು ಅಂದರೆ ನೀವು ಏಜಿಯವ್ರನ್ನ ಒಪ್ಪಿಸಿ ಕರ್ಕೊಂಡು ಬರಲೇಬೇಕು. ಏನಂತೀರಾ? ಓಕೆ ಅಂತೀನಿ. ನೀವು ಶೂಟಿಂಗಿಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ.